ಹಾಯ್ ಗಾಯ್ಸ್, ಇವತ್ತಿನ ದಿನ ಸ್ವಲ್ಪ ಡಿಫ್ರೆಂಟ್ ಆಗೇ ಇತ್ತು. ನಾವು ನಶಾಮುಕ್ತ ಭಾರತ್ ರ್ಯಾಲಿಗೆ ಹೋಗಿದ್ವಿ. ಜಸ್ಟ್ ರ್ಯಾಲಿ ಅಲ್ಲ, ಇದು ಒಂದು ಬ್ಯೂಟಿಫುಲ್ ಮೆಸೇಜ್ ಸ್ಪ್ರೆಡ್ ಮಾಡುವಂಥ ಚಿಕ್ಕ ಪ್ರಯತ್ನ. ಡ್ರಗ್ ಅಡಿಕ್ಷನ್ ನಮ್ಮ ಜೀವನದನ್ನಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ ಮತ್ತು ಸೊಸೈಟಿಯನ್ನು ಅಫೆಕ್ಟ್ ಮಾಡುತ್ತೆ. ಅದಕ್ಕಾಗಿಯೇ ಎಲ್ಲರೂ ಒಟ್ಟಾಗಿ ಒಂದು ಮೆಸೇಜ್ ಕೊಟ್ಟೆವು: ಸೇ ನೋ ಟು ಡ್ರಗ್ಸ್, ಎಸ್ ಟು ಲೈಫ್. ನಮ್ಮ ಕೈಯಲ್ಲಿ ಫ್ಲ್ಯಾಶ್ ಕಾರ್ಡ್ ಇದ್ದು ಮತ್ತು ನಮ್ಮ ವಾಯ್ಸ್ನಲ್ಲಿ ಒಂದೇ ಸ್ಲೋಗನ್ಸ್ ಇತ್ತು. ನಮ್ಮ ಮನಸ್ಸಿನಲ್ಲಿ ಒಂದೇ ಥಾಟ್ ಇತ್ತು, ಅದೇನಂದರೆ ನಮ್ಮ ಭಾರತ ನಶಾಮುಕ್ತವಾಗಬೇಕೆಂದು ರ್ಯಾಲಿಯೊಳಗೆ ಅವೇರ್ನೆಸ್ ಮೂಡಿಸೋದೊಂದೇ ಈ ಒಂದು ರ್ಯಾಲಿದ ಮುಖ್ಯ ಭಾಗವಾಗಿತ್ತು. ಸೊ ಫಸ್ಟ್ ನಾವು ಒಂದು ಕಾಲೇಜಿಗೆ ಹೋದ್ವಿ. ನಮ್ಮ ಬಸ್ ಅಲ್ಲಿಗೆ ಹೋಗಿ ನಮ್ಗೆ ಎಲ್ಲರಿಗೂ ಬಿಟ್ಟರೆ ಅಲ್ಲಿಂದ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು ನಮಗೋಸ್ಕರ ಅಂತ. ಅಲ್ಲೆಲ್ಲರೂ ಎಲ್ಲ ಕಾಲೇಜ್ಲಿಂದ ಹುಬ್ಳಿ ಯಾವ್ಯಾವ ನರ್ಸಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜಸ್ ಏನೇ ಇದ್ವಲ್ಲ ಎಲ್ಲ ಗ್ಯಾದರ್ ಆಗಿದ್ರು. ಅಲ್ಲಿ ಒಂದು ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಎಲ್ಲ ನಡೀತು. ಅದಕ್ಕೆಲ್ಲ ವೆಲ್ಕಮಿಂಗ್ ಸ್ಪೀಚಸ್ ಅವೆಲ್ಲ ಮಾಡಿದರು. ಈ ಪ್ರೋಗ್ರಾಮಲ್ಲಿ ನಾವೇನೇನು ಮಾಡ್ತಿದ್ದೀವಿ ಅದನ್ನೆಲ್ಲ ಬಗ್ಗೆ ಹೇಳಿದ್ರು. ನಮಗೆ ನಶೆಯಿಂದ ಏನೇನು ಪರಿಣಾಮ ಉಂಟಾಗುತ್ತೆ, ಡ್ರಗ್ ಅಡಿಕ್ಷನ್ ಅಂದರೆ ಏನು, ಅದರಿಂದ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು, ಯಾವ ರೀತಿ ಜಾಗೃತಿ ಮೂಡಿಸ್ಬೇಕು ಜನರಲ್ಲಿ ಅಂತ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ದರು. ಅವರೆಲ್ಲ ನಮಗೆ ಎಜುಕೇಟ್ ಮಾಡಿದರು. ಮತ್ತು ನಶೆ ದೂರ ಇರಬೇಕು, ನಮ್ಮ ಸುತ್ತಮುತ್ತಲವರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕಂತ ಪ್ಲೇಸ್ ಮಾಡಿದ್ವು. ಆಮೇಲೆ ನಂತರ ರ್ಯಾಲಿದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿತ್ತು. ಎಲ್ಲರೂ ವೇಟ್ ಮಾಡಕತ್ತಿದ್ವಿ ರ್ಯಾಲಿ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅಂತಂದು. ಅಷ್ಟೊತ್ತಿಗೆ ಪ್ಲೇಸ್ ತೊಗೊಂಡ್ವಿ ನಾವು ನಶಾಮುಕ್ತ ಭಾರತದ ಬಗ್ಗೆ. ಏನಂದರೆ ನಾವು ನಶೆಯಿಂದ ದೂರ ಇರ್ತೀವಿ, ನಶೆನ ನಾವು ಏನೋ ಮಾಡೋದಿಲ್ಲ ಅಂತಂದು. ಆಮೇಲೆ ರ್ಯಾಲಿ ಸ್ಟಾರ್ಟ್ ಆಯಿತು. BUB ನಾವು ತೋಳಂಕೆರೆಗೆ ಹೋಗೋದು. BUB ಕಾಲೇಜಿಂದ ಸ್ಟಾರ್ಟ್ ಆಗಿ ತೋಳಂಕೆರೆಗೆ ಎಂಡ್ ಆಗೋ ರ್ಯಾಲಿ ಇತ್ತು ಇದು. ಅಲ್ಲಿವರೆಗೂ ನಾವು ವಾಕಥಾನಲ್ಲಿ ಹೋದ್ವಿ. ಎಲ್ಲ ಕಾಲೇಜಸ್ ಜೋಡಿಗೆ ಎಲ್ಲರೂ ಸ್ಲೋಗನ್ಸ್ ಎಲ್ಲ ಕೂಗ್ತಿದ್ರು: ನಶೆಯಿಂದ ದೂರವಿರಿ, ಲೈಫ್ನ ನೀವು ಉಳಿಸ್ಕೊಳ್ರಿ ಅಂತಂದು ಎಲ್ಲರೂ ಘೋಷಣೆ ಹಾಕಾಗ್ತಿದ್ರು. ಪಬ್ಲಿಕ್ ಎಲ್ಲ ನಮ್ಮನ್ನ ನೋಡಕ್ತಿದ್ರು, ಇವ್ರು ಯಾರು ಎಲ್ಲಿಗೆ ಹೊಂಟಿದ್ದಾರೆ ಅಂತಂದು. ಹಾಗೆ ನಾವು ಎಕ್ಸೈಟಿಂದ ಹೋಗ್ತಿದ್ವಿ. ಈ ಥರ ರ್ಯಾಲಿ ಸಂಡೇ ಒಳಗೂ ಮಾಡಿದ್ವಿ ಅಂತಂದು ಖುಷಿಯಾಗಿ. ಭಾಳ ದೂರಿತ್ತು, ಆದರೂ ನಡ್ಕೊತ ಹೋದ್ವಿ ನಾವು. ಅಲ್ಲಿಗೆ ಕೊನೆಗೂ ಫಿನಿಶ್ ಲೈನ್ ಬಂತು. ಇಲ್ಲಿಗೆ ಇದು ರ್ಯಾಲಿ ಮುಕ್ತಾಯವಾಯಿತು. ಅಲ್ಲಿ ಫುಲ್ ಎಲ್ಲ ಗ್ಯಾದರ್ ಆಗಿ ಎಲ್ಲರಿಗೂ ಟಿಫಿನ್ ಅರೇಂಜ್ ಮಾಡಿದರು ಮತ್ತು ಸ್ವೀಟ್ ಎಲ್ಲ ಅರೇಂಜ್ ಮಾಡಿದರು. ಎಲ್ಲರೂ ಟಿಫಿನ್ನ ಮತ್ತು ಸ್ವೀಟ್ ಎಲ್ಲ ತಗೊಂಡು ಈ ರ್ಯಾಲಿನ ಇಲ್ಲಿಗೆ ಎಂಡ್ ಮಾಡಿದರು. ಎಲ್ಲರೂ ಒಟ್ಟಿಗೆ ಸೇರಿದ್ದು ತುಂಬ ಖುಷಿ ಆಯಿತು. ಇವತ್ತಿನ ನಮ್ಮ ಚಿಕ್ಕ ಮಿನಿ ಬ್ಲಾಗ್ನಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ನಶೆಯಿಂದ ದೂರವಿರಿ, ಇದೇ ನಮ್ಮ ಅವೇರ್ನೆಸ್ ಮೂಡಿಸಬೇಕು ಭಾರತ ತುಂಬ. ಥ್ಯಾಂಕ್ ಯು, ಬಾಯ್.